ಮಾಡಿಸೋಣ ಧೃತಿಗೆ ಅಂತೇಳಿ ನಾವು ಮತ್ತು ಶ್ರುತಿ ಅಕ್ಕವರೆಲ್ಲ ಹೊರಟಿದ್ದೀವಿ. ಹಾಯ್ ಮಾಡ್ತೀನಿ. ಹಾಯ್, ನಮಸ್ತೆ ನಮಸ್ತೆ ಮಾಡ್ದಂಗೆ. ಹಾಂ, ಗುಡ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಶ್ರುತಿ ಅಕ್ಕವ್ರನ್ನ ಕರ್ಕೊಂಬರೋಣ ಅಂತೇಳಿ ಬಗಲ್ಗುಂಟೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಶ್ರುತಿ ಹೋಗ್ತಾ ಇದ್ದೀವಿ. ಅಲ್ಲಿನ ಮತ್ತೆ ಶ್ರುತಿ ಅಕ್ಕ ಇಬ್ಬರು ಮಕ್ಕಳು ಅಲ್ಲಿ ಜಾಯ್ನ್ ಆಗ್ತಾರೆ. ನೋಡೋಣ ಯಾವ ಥರ ಇದೆ ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ. ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಹೋಗಿದ್ವಿ. ಲಾಸ್ಟ್ ಟೈಮ್ ಹೋಗಿರೋ ವಿಡಿಯೋದು ಕ್ಲಿಪ್ಪು ಕೂಡ ನಾನು ಆ್ಯಡ್ ಮಾಡೋಕ್ಕೆ ನೋಡ್ತೀನಿ ಇದ್ದರೆ. ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೇನು ಕರ್ಕೊಬರೋಣ ಅಂತ ಮನೆ ಹತ್ರ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅಲ್ಲಿದ್ದಾರೋ ಇಲ್ವೋ ಅಂತ. ಇಲ್ಲಿ ಶ್ರುತಿ ಅಕ್ಕರ ಜೊತೆಗೆ ಇರ್ರಿ ಅಂತಂದರೆ ಇಲ್ಲಿ ಕೆಂಗುನ್ನು ಮತ್ತು ದೊಡ್ಡನ್ನು ಬಿಟ್ಬಿಟ್ಟು ಹೋಗೋರೆ. ನೋಡಬೇಕು ಅಲ್ಲೂ ಇದ್ದಾರಾ ಅಥವಾ ಎಲ್ಲಾದರೂ ಹೋಗಿದ್ದಾರಾ ಅಂತ ಹೇಳಿ. ಗಹನ್, ಎಲ್ಲಿ ಹೋಗ್ತಿದ್ದೀವಿ ನಾವು? ಆಟ ಆಡೋಕ್ಕೆ. ನಿನಗೆ ಬಂದಿದ ತಕ್ಷಣ ಆಲ್ರೆಡಿ ಬಾಯಾರಿಕೆ ಆಗಿತ್ತು. ನೀರು ಕುಡಿದು ಕೂತವ್ನು ಇಷ್ಟೊತ್ತಿಗೆ. ಎಲ್ಲಿ ಹೋಗ್ತಿದ್ದೀವಿ ನಾವು? ನೋಡ, ಅವನಿಗೆ ಗೊತ್ತು. ಇವನ್ ಗಹನ್ನು, ಇವನ್ ಗಗನ್ನು. ನೀರು ಕುಡಿತೀಯಾ? ಕುಡಿ. ನಾವು ಅತ್ತೆ ಕರ್ಕೊಂಬರಕ್ಕೆ ಹೋದ್ರು, ಬಟ್ ಇನ್ನೂ ಬರಲೇ ಇಲ್ಲ. ಇವಾಗ ಬರ್ತವ್ರೆ. ನಾವು ಮುಂಚೆ ಧೃತಿ ಊಟಕ್ಕಿಂತ ಮುಂಚೆ ಇಲ್ಲೇ ಇದ್ದಿದ್ದು. ಚಿನಿ, ಚಾಮಿ ಕೈ ಮುಗಿ ಚಿನಿ. ಅಲ್ಲಿ ಅಲ್ಲೇ ಇದು ನೋಡಿ ಚಾಮಿ, ಹನುಮಂತರಾಯ ಕೈ ಮುಗಿ. ಅದೇ ರೋಡಲ್ಲಿ ಇದ್ದಿದ್ದು ಮುಂಚೆ. ನೆನ್ಪೈತಾ ಚಿನ್ನಿ ಇಲ್ಲಿ ಇದ್ದಿದ್ದು? ಇಲ್ಲಿ ಇದ್ದಿದ್ದು ನೆನ್ಪೈತಾ? ಹ್ಞೂ. ಎಲ್ಲ ಸರಿ, ಬಟ್ ಇಲ್ಲಿ ರೋಡೇ ಸರಿ ಇಲ್ಲ. ಆಟಾಡೋದು ಬಂತು. ನೋಡಿ ಎಷ್ಟಿದಾವೆ ಅಂತ. ಸಖತ್ತು ಕೆಟ್ಟೋಗಿದಾವೆ ರೋಡ್ಗಳೆಲ್ಲ. ನಾವು 4 ಇದಾವೆ ಬೆಂಗಳೂರಲ್ಲಿ. ಅದೇ ನೋಡಿ, ಅದು ಫುಲ್ಲು ಚೆನ್ನಾಗೈತೆ. ಗಗನ್, ಯಾರು ಫಸ್ಟ್ ಆಟ ಆಡ್ತೀರಪ್ಪ? ಯಾರು ಆಡ್ತೀರ ಫಸ್ಟು? ಸುಮ್ಮನೆ ಮಗನ ಥರ ನೋಡೋಕ್ಕಿಂತ ಆಟ ಆಡ್ದಕ್ಕಷ್ಟೇ. ಗೆಲ್ವಾಗಿದ್ರೋ ಬದಿಕಂತೀರ, ದುಡ್ಡು ಕೊಟ್ಟಿದ್ದಕ್ಕೂ ಹೊರ್ತು. ಸುಮ್ಮನೆ ಧೃತಿಯ ಮೊನ್ನೆ ಒಂದು 50 ರೂಪಾಯಿನ 100 ರೂಪಾಯಿ ವೇಸ್ಟ್ ಮಾಡೋಲ್ಲ ಆ ಸರಿ ಬಂದಾಗ. ಈ ಕಲರಿಗೆ ಮ್ಯಾಚಿಂಗ್ ಶೂ ಕಲರ್ ಬರ್ತಾ ಐತೆ ಧೃತಿ. ಎಷ್ಟು ಜನ ಬಂದಿದ್ದೀವಿ. ಕಲರಿಗೆ ಮ್ಯಾಚಿಂಗ್ ತಕ್ಕಂಗೆ ಬಟ್ಟೆಗಳು ಹಾಕೊಂಡಿದ್ದಾಳೆ. ಶೂ ಕಲರ್ ಶೂ ಹಾಕೊಂಡವಳೆ. ಇಷ್ಟು ಜನ ಬಂದಿದ್ದೀವಿ. ನೀರೇನಾ ಅದು? ಹೇ, ಸೋಪಿ ನೀರಿರುತ್ತೆ. ನೀರೇನಾ? ರಿಯಲ್ ನೀರೇ. ನೋಡಿ ಇದೆ ಸೂಡೋಪ್ಲೆ. ನೋಡಿ ಎಷ್ಟು ಥರದ್ದಿದೆ ಅಂತ ಇಲ್ಲೆಲ್ಲ. ಇದ್ರಾಗ ಗೊತ್ತಿಲ್ಲ. ಧೃತಿ ಲಾಸ್ಟ್ ಟೈಮು ಈ ಕುದುರೆಯಲ್ಲಿ ಕೂತಿದ್ಲು. ಈ ಕುದುರೆಯಲ್ಲಿ ಕೂತಿದ ತಕ್ಷಣ ಫುಲ್ ಹತ್ಬಿಟ್ಲು. ಹಂಗಾಗಿ ಸುಮ್ಮನೆ ಇದ್ರಲ್ಲಿ ಕೂತಿದ್ಲು ರಾತ್ರಿ. ಇದೊಂಥರ ಹಿಂಗೆ ಶೇಕ್ ಆಗ್ತಿತ್ತು ಅಂತೇಳಿ ಕೂರಿಸಿದ್ವಿ. ಬಟ್ ಅವಳು ಆಟ ಆಡಲೇ ಇಲ್ಲ. ಇಷ್ಟು ಥರದ್ದಿದೆ, ಚೆನ್ನಾಗಿದೆ. ಆ ಬಾಲ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕು, 200 ಏನೋ. ನಾವು ಲಾಸ್ಟ್ ಟೈಮ್ ಪೇ ಮಾಡಿ ಅದನ್ನೇ ಜಾಸ್ತಿ ಹೊತ್ತು ಆಡಿಸಿದ್ದು ಧೃತಿಗೆ. ಯಾಕಂದರೆ ಇವೆಲ್ಲ ನೋಡಿ ಭಯ ಪಟ್ಲು ಅಂತ ಹೇಳ್ಬಿಟ್ಟು ಅವನ್ನೇ ಜಾಸ್ತಿ ಹೊತ್ತು ಆಡಿಸಿದ್ದು. ಇದೆಲ್ಲ ಇವಾಗ ಇವ್ರು ಆಡ್ತಾರಲ್ಲ, ಇವಾಗೆಲ್ಲ ಇವ್ರು ಆಡೋದು ನೋಡಿ ಇವಳೇನ ಸ್ಟಾರ್ಟ್ ಮಾಡಬೇಕು ಏನೋ ಗೊತ್ತಿಲ್ಲ ಧೃತಿ.
ಇಷ್ಟು ಜನ ಬಂದಿದ್ದೀವಿ. ಇವ್ರ ಎಕ್ಸೈಟ್ಮೆಂಟ್ ನೋಡೋಕ್ಕಾಗ್ತಿಲ್ಲ. ಫುಲ್ ಖುಷಿಯಾಗಿದ್ದಾರೆ ಇಲ್ಲಿ. ಇದು ಫುಲ್ಲು ಬಾಲ್ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರೋದು ಹೇಳ್ಬೇಕಂದ್ರೆ. ನಾವು ಲಾಸ್ಟ್ ಟೈಮ್ ಇದರಲ್ಲೇ, ಯಾಕಂದರೆ ಧೃತಿ ಅದು ಯಾವುದು ಆಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಇದರಲ್ಲೇ ಬಿಟ್ಟಿದ್ದು. ಒನ್ ಚಿಲ್ಡ್ರನ್ನು ಮತ್ತು ಒಂದು ಪೇರೆಂಟ್ನ ಬಿಡ್ತಾರೆ. ಮಾಮೂಲು ಅಂದರೆ ಮಕ್ಕಳು ಆಡೋ ಥರ ಇದ್ರೆ, ಅಂದರೆ ಇವ್ರ ವಯಸ್ಸರಿದ್ದರೆ ಇವ್ರು ಆಡ್ಕೊತಾರೆ. ಬಟ್ ಅವಳು ಚಿಕ್ಕವಳಲ್ಲ, ಹಂಗಾಗಿ ನಾನು ಜೊತೆಗೆ ಹೋಗಿದ್ದೆ. ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಜೊತೆಗೆ ಹೋಗಿದ್ರು. ನೋಡಿ ಈ ಥರ ಇದೆ. ಮೇಲೆ ಎಲ್ಲ ನಮಗೆ ಅಂದರೆ ಲೈಕ್ ದೊಡ್ಡವ್ರಿಗೆಲ್ಲ ಇರೋದು ಮೇಲೆ, ಇದೆಲ್ಲ ಚಿಕ್ಕವ್ರಿಗೆ. ನಾವು ಮತ್ತೆ ಚೆನ್ನಾಯ್ತೇನಾ? ಇಲ್ಲಿ ಚೆನ್ನಾಯ್ತಾ? ಇವ್ರು ನೋಡಿ ಇಲ್ಲಿ ಕೂತವ್ನು. ಚೆನ್ನಾಯ್ತೇನಾ? ಚೆನ್ನಾಯ್ತಾ? ಅವ್ಯಾವ ಕುತ್ಕಂತಿಲ್ಲ. ಇದ್ರಾದ್ರೆ ಆಡ್ತಾವಳು ನೋಡು, ಬಾರಿಸೋದಾದ್ರೆ ಬಾರಿಸ್ತಾವಳು. ಯಾರಿಗೆ ಮೇಲೆ ಹೋಗ್ತಾ ಇದ್ದೀವಿ. ದೊಡ್ಡವ್ರಿಗೆಲ್ಲ ಮೇಲೈತೆ, ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಇವ್ರು ಆಡ್ತಾನೆ ಇಲ್ಲ. ಇವ್ರು ಆಡಕ್ಕೆ ರೆಡಿ ಅವರೇ, ಧೃತಿ ಆಡಕ್ಕೆ ರೆಡಿ ಇಲ್ಲ. ಅಳ್ತಾ ಇದ್ದಾಳೆ ಧೃತಿ. ಅದು ಫಾಸ್ಟ್ ಆಗ್ತಿರೋದ್ರೆ ಮತ್ತೆ ತಲೆ ಸುತ್ತಿದ. ಇವತ್ತು ಜಾಸ್ತಿ ಜನ ಇದ್ದಾರೆ. ಅವತ್ತು ನಾವು ಇದ್ದಾಗ ಜಾಸ್ತಿ ಜನನೇ ಇರಲಿಲ್ಲ. ಇವತ್ತು ಜನ ಇದ್ದಾರೆ. ನಮ್ಮ ಮನೆಯವರು ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನಮ್ಮ ಅತ್ತೆನ ಇದ್ರಲ್ಲಿ ಕೂರ್ಸೋಣ ಅಂತ. ಲಾಸ್ಟ್ ಟೈಮ್ ಇದರಲ್ಲೇ ನಾನು ಆಡಿದ್ದು. ಲಾಸ್ಟ್ ಟೈಮ್ ಮಾಡಿರೋದು ನಾನು ವೀಡಿಯೋ ಕ್ಲಿಪ್ ಹಾಕ್ತೀನಿ ಇದರಲ್ಲಿ. बेस्ट वन। हाँ, ऊपर वीडियो भी चलता है। ये एकदम घूमेगा। ओह, रोटेटिंग। whatever you will see on the screen. Okay, okay. Just for children and all. Thank you. Starting from गंगा ಇಳಿಬೇಕು ಕೆಳಗೆ. ನೀನು ಆಡಂಗಿಲ್ಲ, ಇಳಿ ಕೆಳಗೆ. ಓಯ್ ಹೆಂಗಿತ್ತ? ಇದು ಒಂದು ನೋಡಬೇಕು ಫ್ರೆಂಡ್ಸ್. ಇದು ನಾನು ಆಡಿಲ್ಲ. ಇದು ಚೆನ್ನಾಗಿತ್ತು. ಬಟ್ ಇವತ್ತು ನಾನು ಆಟ ಆಡ್ಬೇಕು ಅನ್ಕೊಂಡಿದ್ದೀನಿ. ನೋಡೋಣ. ನೋಡಿ ಅದು ಈ ಥರ ಶೇಕ್ ಅಂದರೆ ಲೈಕ್ ನಾವು ಓಡಿಸೋ ಥರ ಅನಿಸುತ್ತೆ ಅಷ್ಟೇ. ನಮ್ಮ ಅತ್ತೆನೇ ಇಲ್ಲಿ ಕೂರಿಸ್ತಾ ಇದ್ದೀವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಫುಲ್ ಇದೆಲ್ಲ ಆಗ್ತಾ ಇದ್ದಾರೆ ನೋಡಿ. ನಾನು ನಂದು ಒಂದು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ.
ಫುಲ್ ಭಯ ಆಗ್ತೈತೆ, ಆದರೆ ನಾವೇ ಫೋರ್ಸ್ ಮಾಡಿ ಕೂರಿಸಿದ್ದೀವಿ. ನೋಡ್ಬೇಕು ಅವ್ರ ರಿಯಾಕ್ಷನ್ನು ಇಳಿದ್ಮೇಲೆ ಹೆಂಗಿರುತ್ತೆ ಅಂತ. ಕಣ್ಣು ಮುಚ್ಕೊಬಿಡಂತ ಹೇಳಿ. ಇನ್ನು ಬಾ, ಬೇಡ. ಏನಾಗಲ್ಲ ಬಿಡು, ಏನಾಗಲ್ಲ ಬಿಡು, ಸೀರಿಯಸ್ ಇರ್ತದಲ್ಲ. ಏನಾಗಲ್ಲ ಸುಮ್ಮನೆ. ಸರಿ ಗೊತ್ತೀಯಾ? ಗೊತ್ತಿ ಇನ್ನೂ ಸರಿ. ಅಲ್ಲಿ ಮೇಲ್ ಶೋ ಹಾಕ್ತಿದೆ ನೋಡಿ ಫ್ರೆಂಡ್ಸ್, ಅದೇ ಥರ. ಮುಗಿತಾ? ಐತಿನ್ನ ಚೆನ್ನಾಯ್ತಾನಾ? ಚೆನ್ನಾಯ್ತಾ? ಕುತ್ಕೋ ಹೋಗು. ನಾವ್ ಆಡಿದ್ವಿ ಗೊತ್ತಾ ಅಲ್ಲಿ, ಭಯ ಆಯ್ತಾ? ಅಲ್ಲೋಡಿ ಅವ್ರು ಮಾಡಿ ನಾವು ಹೋಗಿದ್ವಿ ಗೊತ್ತಾ, ಸೇಮ್ ಅದೇ ಥರನೇ ಇದನ್ನು. ಹೆಂಗಿದ್ದತೆ? ಈಗೂ ತಲೆ ಸುತ್ತೆ ಹಂಗೆ ಅದು. ಇನ್ನೊಂದ್ಸರಿ ಹೋಗ್ತೇನಮ್ಮ. One minute, 1 minute, 2 minutes, 5 to 10 minutes. ಇದೇನು ಅಷ್ಟು ಎಂಜಾಯ್ಮೆಂಟ್ ಅಂತ ಏನಿರಲಿಲ್ಲ, ಜಸ್ಟ್ ಆರರ್ ಈ ಸ್ಮಶಾನದೊಳಗಡೆ ವ್ಯೂ ಇರುತ್ತಲ್ಲ ಅದೇ ಥರದ್ದು 3D ಎಫೆಕ್ಟಲ್ಲಿ ಹಾಕಿದ್ರು. ಬಟ್ ಓಕೆ, 150 ರುಪೀಸ್ ಏನೋ ಚಾರ್ಜ್ ಆಯಿತು ಅದಕ್ಕೆ. ಬಟ್ 150ಗೆ ಇದೇನು ವರ್ತು ಅಂತ ನನಗೆ ನಿಜ ಅನ್ನಿಸ್ಲಿಲ್ಲ. ಮತ್ತೆ ಲಾಸ್ಟ್ ಟೈಮ್ ನಾನೇನು ಹೋಗಿದ್ದು ವೀಡಿಯೋ ಆ್ಯಡ್ ಮಾಡಿದ್ನಲ್ಲ, ಓಕೆ ಅದು ಸೂಪರ್ ಐತೆ ಗೇಮು. ಅದಕ್ಕೂ ಆಲ್ಮೋಸ್ಟ್ 150ನ 170 ಸಮಥಿಂಗ್ ಏನೋ ಇದೆ ಅದಕ್ಕೂ. ಬಟ್ ಇದೇನು ಅಷ್ಟು ವರ್ತು ಅಂತ ನನಗೆ ಅನ್ನಿಸ್ಲಿಲ್ಲ ಫ್ರೆಂಡ್ಸ್. ನೋಡಿ ಒಂದ್ಸಲ ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಯಾವ್ದು ಆಡಿದ್ರಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಈ ಥರದವಾದರೆ ಓಡಿಸ್ತಾರೆ. ಇಲ್ಲಿ ಧೃತಿ, ಇಲ್ಲಿ ನೋಡಿ, ಇಲ್ಲಿ ಅನಿಲ್ ಅಣ್ಣ ಅದನ್ನ ಆಡ್ತೀನಿ ಅಂತ ಕೂತಿದ್ದಾರೆ, ಕಾರಿಂದ ಆಡ್ತೀನಿ ಅಂತ ಕೂತವ್ರೆ. ಇವ್ರು ಇಷ್ಟು ಜನ ನೋಡ್ಕೊಂಡು ನಿಂತವ್ರೆ.
ಕಾರ್ ಡ್ರೈವಿಂಗ್ ಹೆಂಗೆಲ್ಲ ಕಲಿಯೋದು? ಹೇಳ್ತೀನಲ್ಲ, ಧೃತಿ ಮಾತ್ರ ಒಂದು ಆಟನೂ ಆಡಲೇ ಇಲ್ಲ ನೋಡಿ. ಇದು ಕೂರಿಸಿದ್ರೆ ಫುಲ್ಲು ಕಿರ್ಚಾಡ್ಬಿಟ್ಲು, ಹತ್ಬಿಟ್ಲು ಅಂತ ಹೇಳ್ಬಿಟ್ಟು ಮತ್ತೆ ಅದು ಸ್ವೈಪ್ ಮಾಡಿದ್ವಿ ಕಾರ್ಡು, ಹಾಗಾಗಿ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಮತ್ತೆ ಗಗನನ್ನ ಕರ್ಕೊಬಂದು ಕೂರಿಸಿದ್ದಾಯಿತು. ಬರೀ ಇದೆ, ಇವಳು ಕ್ಲೀನಾಗಿ ನೆಟ್ಟಿಗೆ ಆಡಲೇ ಇಲ್ಲ. ಸುಮ್ಮನೆ ಅವನ್ನ ಮುಟ್ಟಿನೇ ಎಂಜಾಯ್ ಮಾಡೋದು ಅಷ್ಟೇ. ಅವನ್ನ ಏನು ಕುತ್ಕೊಳ್ಳಲಿಲ್ಲ, ಆಡಲಿಲ್ಲ, ಬರೀ ನೋಡೋದ್ರಲ್ಲಿ ಅಷ್ಟೇ ಅವಳದು ಎಂಜಾಯ್ಮೆಂಟ್ ಇತ್ತು ಅಷ್ಟೇ. ಚಿನಿ ಟಚ್ ಮಾಡೋದನ್ನ ಟಚ್ ಮಾಡು. ಅಮ್ಮ ಅಮ್ಮ ಟಚ್ ಮಾಡು. ಆಮೆ ಇದೆ ನೋಡು. ಬಂತು ಟಚ್ ಮಾಡು. ಅಲ್ಲಿ ತಿರ್ಗದ ಆಟಾಡು ಗಗನನ ಜೊತೆ ಅಂತಂದರೆ ಇಲ್ಲಿ ಬಂದು ಆ ಫಿಶ್ ಮುಟ್ಕೊಂಡು ನಿಂತಿದ್ರು. ಈ ಕಡೆ ಮಸಾಜ್ ಮಷೀನ್ ಇತ್ತು. ಸೊ ನಮ್ಮ ಅತ್ತೆನ ನೋಡೋಣ ಕೂರ್ಸೋಣ ಅಂತ ಹೇಳ್ಬಿಟ್ಟು ಈ ಕಡೆ ಕೂರ್ಸಿದ್ದೀವಿ. ಚೆನ್ನಾಗಿತ್ತು, ಚೆನ್ನಾಗಿ ಕೈ ಕಾಲೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ತು ಅಂತ ಹೇಳ್ತಾ ಇದ್ರು ಅವರು ಈಚೆ ಬಂದ ಮೇಲೆ. ಏನು ಅವ್ರ ಅಜ್ಜಿಗಲ್ಲಿ ಏನಾರ ಆಗುತ್ತೆ ಅಂತ ಹಂಗೆ ಆಡ್ತೋಣ. ಮಸಾಜ್ ಅಷ್ಟೇ ತಾನೇ? ಇದು ಸಪ್ರೇಟು ಪೇಮೆಂಟ್ ಮಾಡಬೇಕು. ಹಾಫ್ ಆನ್ ಅವರ್ಗೆ 200. ಇದು ಊರಾಗ ಮೊಣ್ಣಗಾಡ ಥರನೇ ಫೀಲ್ ಆಗ್ತೈತೆ ಅಷ್ಟೇ. ಹಾಂ, ಜಸ್ಟ್ ಕಲ್ಲು ಥರ ಇದೆ, ಕಲ್ಲಿಗೆ ಕಲರ್ ಥರ ಮಾಡಿದ್ದಾರೆ. ಅದಕ್ಕೆ ಆಟ ಸಾಮಾನುಗಳೆಲ್ಲ ಹಾಕಿ ಹಿಂಗೆ. ಧೃತಿ ಚೆನ್ನಾಯ್ತಾ? ಡೋರ್ ಹಾಕು. ಹತ್ತೋಕೆ ಹೆಂಗ ಅಲ್ಲೇ ಸೋಗೋ. ಅಲ್ಲೋಗು. ಧೃತಿ ಮಾತ್ರ ಈ ಆಟ ಬಿಟ್ಟು ಯಾವುದೇ ಆಟಕ್ಕೂ ಅವಳು ಗಮನನೇ ಇರಲಿಲ್ಲ. ಯಾಕಂದರೆ ಇದೊಂಥರ ಅವಳು ಊರಾಗ ಕಲ್ಲು ಮಣ್ಣು ಫೀಲೇ ಕೊಡ್ತಿತ್ತಾ. ಏನೋ ಒಂಥರ ಅವಳು ಆ ಲಾಸ್ಟ್ ಟೈಮ್ ಹೋದಾಗೂ ಅಷ್ಟೇ ಇದೇ ಪ್ಲೇ ಗ್ರೌಂಡಲ್ಲೇ ಆಡಿದ್ದು ಬಿಟ್ಟರೆ ಯಾವುದ್ರಲ್ಲೂ ಕೂತ್ಕೊಂಡಿಲ್ಲ, ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಲೇ ಇಲ್ಲ ಕೊನೆಗೂ. ಗಗನ್ ಮತ್ತು ಗಹನ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ತಿದ್ದಿದ್ರು ಬೇಜಾರಾಗ್ತಿರ್ಲಿಲ್ಲ 3 ಜನಕ್ಕೂ. ಆಮೇಲೆ ಲಾಸ್ಟಲ್ಲಿ ನಮ್ಮ ಮನೆಗೆ ಇದೊಂದು ಆಟ ಆಡ್ಬಿಡ್ರಿ 3 ಜನ ಸೇರಿ ಅಂತ 3 ಜನನು ಒಂದೇ ಗೇಮ್ಗೆ ಬಿಟ್ಬಿಟ್ರು. ಅವ್ರು ನೋಡಿ ಯಾವ ರೇಂಜಿಗೆ ಆಗ್ತಾಯಿದ್ದಾರೆ ಅಂತ ಧೃತಿಗೆ ಗೊತ್ತಾಗ್ತಾಯಿಲ್ಲ. ಅವ್ರು ನೋಡಿ ಆಗ್ತಾಯಿದ್ಲು. ಫ್ಯಾಮಿಲಿ ಟೈಮು ಆಯಿತು, ಮಕ್ಳಿಗೆ ಖುಷಿನೂ ಆಯಿತು, ನಮಗೂ ಖುಷಿ ಆಯಿತು. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ತಮ್ಮೆಲ್ಲರೂ ಈ ವಿಡಿಯೋ ಫುಲ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.